ಇತ್ತೀಚೆಗೆ ತಮಿಳುನಾಡಿನ ಕರೂರಿನಲ್ಲಿ ನಡೆದಂತಹ ಆ ಒಂದು ದುರಂತ ಅಂದರೆ ಟಿ ವಿ ಪಿ ಸಿನಿಮಾ ನಟ ವಿಜಯ್ ಅವರ ಪಕ್ಷ ಸಂಘಟಿಸಿದ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ರ್ಯಾಲಿಯಲ್ಲಿ ಕಾಲು ತುಳಿತಕ್ಕೆ ಸಿಕ್ಕಿ ಸುಮಾರು 41 ಜನರು ಸಾವನ್ನಪ್ಪಿದರು. ಆ ಸಾವನ್ನಪ್ಪಿದಂತಹ ಈ ದುರ್ಘಟನೆಯ ಹಿಂದೆ ರಾಜಕೀಯ ವ್ಯಕ್ತಿಗಳ ಹಲವು ರೀತಿಯ ಪ್ರತಿಕ್ರಿಯೆಗಳನ್ನು ನಾವು ನೋಡ್ಬೋದು. ಇದು ಒಂದು ರಾಜಕೀಯವಾದಂಥ ಒಂದು ವಿಷಯವಾಗಿ ಎಲ್ಲ ಪಕ್ಷದವರು ತೆಗೆದುಕೊಂಡಿರುವಂತಹ ಒಂದು ಘಟನೆ ಎಂಬಂತೆ ಪ್ರತಿಬಿಂಬಿಸುತ್ತಿದ್ದಾರೆ. ಅಂದರೆ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ದುಃಖದ ವಿಚಾರ. ಯಾಕಂದರೆ 41 ಜನರ ಪ್ರಾಣ ಕಳೆದುಕೊಂಡಂತಹ ಆ ಒಂದು ದುರಂತ ನಮ್ಮ ರಾಜಕೀಯ ವ್ಯಕ್ತಿಗಳ ಕೆಲವು ಸ್ವಾರ್ಥ ಚಿಂತನೆಗಳಿಗೆ ದಾರಿ ಮಾಡಿಕೊಡುವಂಥದ್ದು. ನಿಜವಾಗಲೂ ಅದು ದುರಂತವೇ ಸರಿ. ಇಂತಹ ದುರಂತ ನಡೆಯುವಾಗ ಪಕ್ಷದವರವಾಗಿ ಅಥವಾ ವಿರೋಧ ಪಕ್ಷವಾಗಲಿ ಯಾವ ರೀತಿಯ ಒಂದು ನಿರ್ಣಯ ತೆಗೆದುಕೊಳ್ಳುತ್ತಾರೆ ಎಂಬುದರ ಒಂದು ವಿಶ್ಲೇಷಣೆ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಅದು ಸರಿಯೋ ತಪ್ಪೋ ಎಂಬುದು ಜನರ ಚಿಂತನೆಗೆ ಬಿಟ್ಟ ವಿಚಾರ. ಆದರೆ ಇಲ್ಲಿ ನಾನು ಆ ಘಟನೆಯನ್ನು ಒಮ್ಮೆ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಸುತ್ತಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾನಿಯಾಟ್ ಟೈಮ್ಸು ಸ್ವಾಗತ, ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇನ್ನು ನಾವು ತಮಿಳುನಾಡಿನ ಕರೂರಿನಲ್ಲಿ ನಡೆದಂತಹ ಒಂದು ದುರಂತ ಅಂದರೆ ಟಿ ವಿ ಕೆ ಪಾರ್ಟಿ ಸಿನಿಮಾ ನಟ ವಿಜಯ್ ಅವರ ಪಕ್ಷದವರು ನಡೆಸಿದ ರ್ಯಾಲಿಯಲ್ಲಿ ನಡೆದಂತಹ ಒಂದು ದುರಂತ. ಸುಮಾರು 41 ಜನರು ಪ್ರಾಣ ಕಳೆದುಕೊಂಡರು, ನೂರಾರು ಜನರು ಗಾಯಗೊಂಡರು. ಇಂತಹ ಒಂದು ಘಟನೆ ನಡೆದಾಗ ಅದರ ಬಗ್ಗೆ ರಾಜಕೀಯ ಪಕ್ಷಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳುವಂತಹ ಪ್ರಯತ್ನ ಪಡುವುದು ಅಷ್ಟು ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ. ಆದರೂ ರಾಜಕೀಯ ಪಕ್ಷಗಳು ಅಂತಹ ಕೆಲಸವನ್ನು ಮಾಡ್ತಾ ಇದೆ. ದುರಂತ ನಡೆದ ಕೂಡಲೇ ವಿಜಯ್ ಅಲ್ಲಿಂದ ಹೊರಟು ಹೋದರು. ಅಂದರೆ ಗಾಯಾಳುಗಳಿಗಾಗಲಿ ಪ್ರಾಣ ಕಳ್ಕೊಂಡವರಿಗ ಬಗ್ಗೆ ಆಗಲಿ ಅವರು ಏನನ್ನೂ ಮಾಡದೆ, ಅವರಿಗೆ ಸಾಂತ್ವನ ಹೇಳದೆ ಅಂತಹ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿಕೊಂಡು ಅವರು ಚೆನ್ನೈಗೆ ಹೊರಟು ಹೋದರು. ಇದರಿಂದಾಗಿ ಅವರ ಅಭಿಮಾನಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ತುಂಬ ನಿರಾಶೆಗೊಳಗಾದರು. ಅವರು ಅಲ್ಲಿಂದ ಯಾವುದೇ ಹೇಳಿಕೆಯನ್ನು ಕೊಡಲಿಲ್ಲ, ಯಾವುದೇ ರೀತಿಯ ಒಂದು ಸಾಂತ್ವನದ ಮಾತನ್ನು ಹೇಳಲಿಲ್ಲ. ಅವರಿಗೆ ಮೊದಲಿಂದಲೂ ಗುರಿ ಇದ್ದಿದ್ದು ಸ್ಟಾಲಿನ್ ಆಡಳಿತದ ಬಗ್ಗೆ, ಅವರ ರಾಜಕೀಯ ನಡವಳಿಕೆಯ ಬಗ್ಗೆ ದೂರುವುದು ಮತ್ತು ಟೀಕೆ ಮಾಡುವುದೇ ಆಗಿತ್ತು. ಅದರಂತೆ ಅವರು ಟ್ವೀಟಿನ ಮೂಲಕ ಅಥವಾ ತಮ್ಮ ಪ್ರಚಾರದ ಮೂಲಕ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆಲ್ಲವೂ ಕಾರಣ ಸ್ಟಾಲಿನ್ ಅಂದರೆ ಪಕ್ಷದ ವಿರುದ್ಧ ಆಡಳಿತ ಪಕ್ಷದವರು ನಡೆಸುವಂತಹ ಕೆಲವು ಕ್ರಿಯಾಲೋಪಗಳು ಇದಕ್ಕೆಲ್ಲ ಕಾರಣ ಎಂಬಂತೆ ಅವರು ಹೇಳಿಕೆಯನ್ನು. ಆದರೆ ಬಿ ಜೆ ಪಿ ಪಕ್ಷವಾಗಲಿ, ಡಿ ಎಮ್ ಕೆ ಆಗಲಿ ಅಥವಾ ಎ ಡಿ ಎಮ್ ಕೆ ಆಗಲಿ ಈಗ ಯಾವುದೇ ಹೆಚ್ಚಿನ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಯಾಕಂದರೆ ಅವರು ತಮ್ಮ ಸಿಕ್ಕುವಂಥ ಅವಕಾಶವನ್ನು ಬಳಸಿಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ ಎಂಬುದು ಇದರಿಂದ ಅರ್ಥ. ದುರ್ಘಟನೆ ನಡೆದಾಗ ಅಣ್ಣಾಮಲೆಯವರು ಕೆಲವು ವಿಜಯ್ ಬಗ್ಗೆ ಕೆಲವು ವಿರುದ್ಧವಾದಂತಹ ಮಾತುಗಳನ್ನು ಆಡಿದ್ದರೆ ಹೊರತು ಆಮೇಲೆ ಬಿ ಜೆ ಪಿಯವರು ಅಂತಹ ಹೇಳಿಕೆಗಳನ್ನು ಕೊಡುವುದನ್ನು ನಾವು ಕಾಣಲಿಲ್ಲ. ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ವಿಜಯ್ ಅವರೊಂದಿಗೆ ಫೋನಿನಲ್ಲಿ ಮಾತನಾಡಿದ್ದಾರೆ ಎಂಬಂತಹ ಅಭಿಪ್ರಾಯಗಳು ಕೇಳಿಬರುತ್ತದೆ. ಹಾಗೆಯೇ ಕೆ ಸಿ ವೇಣುಗೋಪಾಲ್ ಗಾಯಗೊಂಡವರನ್ನು ಮಾತಾಡಿಸಿಕೊಂಡಿದ್ದಾರೆ. ಹಾಗೆಯೇ ಅಲ್ಲಿ ಇರುವಂಥ ಗಾಯಾಳುಗಳನ್ನು ತೀರಿಕೊಂಡವರ ಮನೆಗಳಿಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿ ಬಂದಿದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷ ಈ ರೀತಿಯಲ್ಲಿ ವಿಜಯ್ ಅವರ ಬಗ್ಗೆ ಸ್ವಲ್ಪ ಮೃದು ಧೋರಣೆಯನ್ನು ಅನುಸರಿಸಿದರು ಎಂಬಂತೆ ಭಾಸವಾಗ್ತದೆ. ಆದರೆ ಡಿ ಎಮ್ ಕೆ ಪಕ್ಷ ಇದರ ಬಗ್ಗೆ ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸಿದೆ. ತಮ್ಮ ಜೊತೆಯಲ್ಲಿರುವಂತಹ ಪಕ್ಷವಾದರೂ ಈ ರೀತಿಯಲ್ಲಿ ಮಾಡುವುದು ಸರಿಯಲ್ಲ ಎಂಬ ಹೇಳಿಕೆಯನ್ನು ಆ ಪಕ್ಷದವರು ಕೊಟ್ಟಿದ್ದಾರೆ. ಆದರೆ
ಅದು ಒಂದು ಮನುಷ್ಯ ಸಹಜವಾದ ಮಾನವೀಯತೆಯ ದೃಷ್ಟಿಯಿಂದ ಮಾಡಿದ್ದು ಎಂಬ ಅಭಿಪ್ರಾಯವನ್ನು ಕಾಂಗ್ರೆಸ್ನವರು ಹೇಳಿ ತೇಪೆ ಹಚ್ಚುವ ಪ್ರಯತ್ನವನ್ನು ಮಾಡಿದೆ. ಅದೇ ರೀತಿ ಕಮ್ಯುನಿಸ್ಟ್ ಪಕ್ಷ ತಮ್ಮ ವಿರೋಧವನ್ನು ಇದಕ್ಕೆಲ್ಲವೂ ಕಾರಣ ವಿಜಯ್ ಎಂಬಂತೆ ತಮ್ಮ ಧೋರಣೆಯನ್ನು ತಿಳಿಸಿದೆ. ಹಾಗೆಯೇ ಕಮ್ಯುನಿಸ್ಟ್ ಪಕ್ಷದ ರಹೀಮ್ ಅವರು ತುಂಬ ತೀವ್ರವಾದ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಗಾಯಾಳುಗಳಿಗೆ ಸಾಂತ್ವನ ಹೇಳಿದ್ದಾರೆ. ಅದೇ ರೀತಿ ತೀರಿಕೊಂಡವರ ಮನೆಗಳಿಗೆ ಹೋಗಿ ಅವರಿಗೂ ಸಾಂತ್ವನ ಹೇಳಿ ಬಂದಿದ್ದಾರೆ. ಬಿ ಜೆ ಪಿಯವರು ಮೊದಲು ಅಂತಹ ಯಾವುದೇ ಹೇಳಿಕೆಯನ್ನು ಅಣ್ಣಾಮಲೈ ಒಬ್ಬರು ಬಿಟ್ಟರೆ ಬೇರೆ ಯಾರು ಅಂತ ಹೇಳಿಕೆಯನ್ನು ಕೊಡಲಿಲ್ಲ. ಕೊನೆಗೆ ಇದರ ಬಗ್ಗೆ ವಿಚಾರಣೆ ನಡೆಸಿ ಒಂದು ರಿಪೋರ್ಟ್ ಕೊಡುವಂತ ಹೇಳಿ ಬಿ ಜೆ ಪಿಯವರು ಹೇಮಮಾಲಿನಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯವರನ್ನು ಕಳಿಸಿದ್ದಾರೆ. ಆದರೆ ಅದರಲ್ಲಿ ಯಾವುದು ಹೇಳಿಕೊಳ್ಳುವಂತಹ ನಾಯಕರು ಯಾರೂ ಇರಲಿಲ್ಲ. ಅಮಿತ್ ಶಾನ ಬಗ್ಗೆ ಆಗಲಿ ಅಥವಾ ನರೇಂದ್ರ ಮೋದಿಯವರು ಆಗಲಿ ಅಥವಾ ನಡ್ಡಾ ಅವರಾಗಲಿ ಇದರ ಬಗ್ಗೆ ಯಾವ ಹೇಳಿಕೆಯನ್ನು ಕೊಟ್ಟಿಲ್ಲ. ಈಗ ಅದೇ ಬಗ್ಗೆ ವಿಜಯ್ ಹೇಳಿದ್ದಾರೆ, ಇದನ್ನು CBIಗೆ ಒಪ್ಪಿಸಬೇಕು, ಯಾಕೆ ನಡೆಯಿತು, ಇದರ ಹಿನ್ನೆಲೆ ಏನು, ಯಾಕೆ ಪೊಲೀಸರು ಯಾಕೆ ಸರಿಯಾದ ರೀತಿ ಕೆಲಸ ಮಾಡಿಲ್ಲ ಎಂಬ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಸರ್ಕಾರದ ವತಿಯಿಂದ ಅಂತಹ ಯಾವುದೇ ತಪ್ಪುಗಳು ಸರ್ಕಾರದ ವತಿಯಿಂದ ನಡೆದಿಲ್ಲ. ಪೊಲೀಸರು ನಿಷ್ಕ್ರಿಯರಾಗಿರಲಿಲ್ಲ, ಪೊಲೀಸರು ಲಾಠಿ ಚಾರ್ಜ್ ಮಾಡಿಲ್ಲ, ಅದೆಲ್ಲವೂ ಕಟ್ಟುಕತೆ. ವಿದ್ಯುತ್ತನ್ನು ತೆಗೆದಿರಲಿಲ್ಲ, ಕರೆಂಟ್ ತೆಗೆದಿರಲಿಲ್ಲ ಎಂಬಂತಹ ಹೇಳಿಕೆಯನ್ನು ಚೀಫ್ ಸೆಕ್ರೆಟರಿಯವರು ಅಂದರೆ ಗೃಹ ಮಂತ್ರಿ ಸೆಕ್ರೆಟರಿಯವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೊರತು DMK ಅವರು ವಿಜಯ್ ಅವರ ಬಗ್ಗೆ ಆಗಲಿ ಅವರ ಪಕ್ಷದವರ ಬಗ್ಗೆ ಆಗಲಿ ಯಾವುದೇ ಹೇಳಿಕೆಯನ್ನು ಕೊಡದೆ ತಾವು ಮಾಡಬೇಕಾದಂತಹ ಕೆಲಸವನ್ನು ಮಾಡುತ್ತದೆ. ಸೆಂದಿಲ್ ಬಾಲಾಜಿ ವಿರುದ್ಧ ಅಲ್ಲಿನ DMKಯ ಒಬ್ಬ ಮುಖ್ಯವಾದ ವ್ಯಕ್ತಿ, ಅವರು ಸಚಿವರು ಹೌದು. ಅವರು ಸರ್ಕಾರ ವತಿಯಿಂದ ತೀರಿಕೊಂಡವರ ಮನೆಗಳಿಗೆ 10 ಲಕ್ಷ ರೂಪಾಯಿಗಳ ಚೆಕ್ಗಳನ್ನು ವಿತರಣೆ ಮಾಡಿದರು. ಅವರು ಹೋಗಿ ಎಲ್ಲವನ್ನು ಸಾಂತ್ವನ ಹೇಳಿ ಬಂದಿದ್ದಾರೆ. ಆದರೆ ವಿಜಯ್ ಬಗ್ಗೆ ಆಗಲಿ ವಿಜಯ್ ಮಾಡಿದಂಥ ಇದರ ಬಗ್ಗೆ ಆಗಲಿ ಯಾವುದೇ ರೀತಿಯ ಹೇಳಿಕೆಯನ್ನು ಕೊಡದೇ ಇರುವುದು BJP ಮತ್ತು ADMK ಹಾಗೆಯೇ TVP ಪಕ್ಷದವರಿಗೆ ತುಂಬ ಬೇಸರದ ಸಂಗತಿ ಎಂಬಂತೆ ಕಂಡುಬರುತ್ತೆ. ಯಾಕಂದರೆ ಅವರು ಏನಾದ್ರು ಹೇಳಿದರೆ ಸರ್ಕಾರದ ವಿರುದ್ಧ ಅವರು ಪ್ರತಿಭಟಿಸುವಂತಹ ಒಂದು ಅವಕಾಶ ಸಿಗುತ್ತಿತ್ತು. ಆದರೆ ಅವರು ಅಂತಹ ಅವಕಾಶವನ್ನು ಕಳೆದುಕೊಳ್ಳುತ್ತಿದ್ದಾರಲ್ಲ ಎಂಬ ಚಿಂತೆ ಅವರನ್ನು ಕಾಡ್ತಾ ಇದೆ. ಆದರೆ ಅದರ ಬಗ್ಗೆ ಈಗಾಗಲೇ ಹಲವು ರೀತಿಯಲ್ಲೂ ಪ್ರಚೋದನೆ ಪರವಾಗಿ ಮಾತನಾಡಿದ್ದಾರೆ. ಅದಕ್ಕೆ ವಿಜಯ್ ಕೂಡ ಆ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಸ್ಟಾಲಿನ್ ಆಗಲಿ DMK ಪಕ್ಷದ ಹಿರಿಯ ನಾಯಕರಾಗಲಿ ವಿಜಯ್ ಬಗ್ಗೆ ಯಾವುದೇ ಹೇಳಿಕೆಯನ್ನು, ಈ ಘಟನೆಯ ಬಗ್ಗೆ ಅವರ ಮೇಲೆ ಯಾವುದೇ ಆರೋಪವನ್ನು ಮಾಡಲಿಲ್ಲ. ಎಲ್ಲವೂ ಪೊಲೀಸ್ ಇಲಾಖೆಯಿಂದ ನಡೀತಿರುವಂಥ ಕೆಲವು ವಿಚಾರಣೆಗಳು ಮಾತ್ರ ನಡೀತಾ ಇದೆ ಹೊರತು ಅವರು ಇದರಿಂದಾಗಿ ತಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ತಾವು ಏನಾದರೂ ಅದಕ್ಕೆ ವಿರುದ್ಧವಾದ ಹೇಳಿಕೆಯನ್ನು ಕೊಟ್ಟರೆ ತಮ್ಮ ಪಕ್ಷದ ಮೇಲೆ ಈ ಎಲ್ಲ ವಿರೋಧ ಪಕ್ಷದವರು ಮುಗಿಬೀಳುತ್ತಾರೆ ಎಂಬ ಅರಿವು DMK ಪಕ್ಷದವರಿಗಿದೆ. ಆದ್ದರಿಂದ DMK ಅವರು ಈ ಘಟನೆಯ ಬಗ್ಗೆ ಯಾರನ್ನು ಹೊಣೆಗಾರನಾಗಿ ಮಾಡ್ತಾ ಇಲ್ಲ. ಆದರೆ ಇದಕ್ಕೆ ಪರ್ಮಿಷನ್ ಕೊಟ್ಟಂತಹ ಸ್ಥಳ, ಅಲ್ಲಿ ಇರುವ ಜಾಗ, ಅವರು ಮಾಡುವಂಥ ಇಲ್ಲದೇ ಇರುವಂತಹ ಪರಿಸ್ಥಿತಿ, ಅವರು ಆ ಒಂದು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕಾದಂತಹ ಕೆಲಸಗಳನ್ನು ಪಕ್ಷದವರು ಮಾಡಲಿಲ್ಲ. ಆ ಪಕ್ಷದವರ ಕಾರ್ಯಕರ್ತರು ಹಾಗೂ ಇದು ಸಿನಿಮಾ ಅಭಿಮಾನಿಗಳ ಒಂದು ಗುಂಪು ಇವರ ಜೊತೆಯಲ್ಲಿ, ಅಂದರೆ ತುಂಬ ತಡವಾಗಿ ವಿಜಯ್ ಆ ರ್ಯಾಲಿಗೆ ಬಂದಿದ್ದು, ಅವರ ಜೊತೆಗೆ 5,000 ಜನರಷ್ಟು ವಾಹನಗಳಲ್ಲಿ ಬಂದವರು, ಇದೆಲ್ಲವೂ ಸೇರಿ ಅಲ್ಲಿ ನುಗ್ಗಲು ಉಂಟಾಯಿತು. ಉಸಿರುಗಟ್ಟಿ ಜನರು ಕೆಳಗೆ ಬಿದ್ದು ಸತ್ತರು ಎಂಬುದಂತಹ ವಿಚಾರಗಳು ಈಗ ಪ್ರಚಾರದಲ್ಲಿದೆ. ಅಂದರೆ ಇದು ಕಾರ್ಯಕರ್ತರಿಗಿಂತಲೂ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿತ್ತು. ಸಿನಿಮಾ ನಟರೊಬ್ಬರ ಅಭಿಮಾನಿಗಳಿಂದಾಗಿ ಇಂತಹ ಘಟನೆಗಳು ದುರಂತಕ್ಕೆ ಕಾರಣವಾಯಿತು ಹೊರತು ಇದು ಯಾವುದೇ ಸರ್ಕಾರದ ಪೊಲೀಸರ ಜವಾಬ್ದಾರಿ ಮರೆತಂತಹ ಕೆಲಸವಲ್ಲ. ಆ ಪೊಲೀಸರು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದರೂ ಸಹ ಜನಗಳು ಒಮ್ಮೆಲೇ ನುಗ್ಗಿದ್ದರಿಂದ ಇವರ 5,000ದಷ್ಟು ಜನರು ವಿಜಯ್ ಜೊತೆ ಬಂದಿದ್ದರಿಂದ ಮೊದಲೇ ತುಂಬಿದ್ದ ಆ ಮೈದಾನದಲ್ಲಿ ಇವರು ಸಹ ಬಂದಾಗ ನಿಲ್ಲಕ್ಕೆ ಜಾಗ ಸಿಗದೆ ಅಷ್ಟೊಂದು ನುಗ್ಗಲುಗಳು ಆಯಿತು ಎಂಬಂತಹ ವಿಷಯಗಳು ಹೊರಗೆ ಬರ್ತಾ ಇದೆ. ಅಂದರೆ ಇವರು
ತಡವಾಗಿ ಬಂದಿದ್ದೇ ಈ ದುರಂತಕ್ಕೆ ಕಾರಣ ಎಂಬುದು ಈಗಿನ ಪೊಲೀಸರ ವಿಚಾರಣೆಯಿಂದ ತಿಳಿದು ಬಂದ ವಿಚಾರ. ಅಂದರೆ ಪೊಲೀಸರು ಏರ್ಪಾಡು ಮಾಡಿದರು, ಆದರೆ ಈ 5,000 ಜನ ಒಮ್ಮೆಲೇ ನುಗ್ಗಿದ್ದರಿಂದ ಯಾರಿಗೂ ಸ್ಥಳ ಇಲ್ಲದೆ ಆಯಿತು. ಅದು ಒಬ್ಬ ಸಿನಿಮಾ ನಟನ ಅಭಿಮಾನಿಗಳು ಅವರನ್ನು ನೋಡುವಂತಹ ಕುತೂಹಲದಿಂದ ಸೇರಿದ್ದರಿಂದ ಈ ರೀತಿಯ ದುರಂತ ನಡೆಯಿತು ಎಂಬುದು ಈಗ ತನಿಖೆಯಲ್ಲಿ ವ್ಯಕ್ತವಾಗ್ತಿರುವಂತಹ ವಿಷಯಗಳು. ಅದು ಏನೇ ಇರಲಿ, ಇನ್ನಷ್ಟು ವಿಚಾರಣೆಗಳು ನಡೀಬೇಕು. ಇದು ಯಾಕೆ ಆಯಿತು, ಹೇಗಾಯಿತು ಎಂಬುದು ಮುಂದಿನ ದಿನಗಳಲ್ಲಿ ತಿಳಿದು ಬರುತ್ತದೆ. ಆದರೆ ಇದನ್ನು ತಿಳಿದುಕೊಂಡು ಇದರ ಬಗ್ಗೆ ತಿಳಿದು ಈ ದುರಂತವನ್ನು ಒಂದು ರಾಜಕೀಯ ದಾರಿಯನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನವನ್ನು ವಿಜಯ್ ಮಾಡಿದ್ದರೂ, ಅವರು ಹತ್ರ ಯೋಚನೆ ಮಾಡಿದ್ದರು, ಇನ್ನೂ ಒಂದು ರ್ಯಾಲಿಯನ್ನು ನಡೆಸಿ ತಾವು ಮಾಡಿದ್ದಲ್ಲ, ಇದೆಲ್ಲವೂ DMK ಸರ್ಕಾರದಿಂದ ಆದಂತಹ ದುರಂತ ಎಂಬಂತೆ ಬಿಂಬಿಸಲು ಪ್ರಯತ್ನಪಟ್ಟ ವಿಜಯ್ಗೆ ಅದು ಸಾಧ್ಯವಾಗಲಿಲ್ಲ. ಆದುದರಿಂದ ಇಷ್ಟು ದಿವಸ ಅವರು ಮಾತನಾಡಲಿಲ್ಲ. ಈಗ ಅವರು ಹೇಳಿಕೆಯನ್ನು ಕೊಟ್ಟು ಈ ರೀತಿಯಾಗಿರೋದು ಇದೆಲ್ಲವೂ ಮುಖ್ಯಮಂತ್ರಿ ಮತ್ತು ಅವರ ಪಕ್ಷದವರಿಂದ ಆದಂತಹ ಒಂದು ಪರಿಣಾಮದ ಫಲ ಎಂಬಂತೆ ಅವರು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಇದು ತಮ್ಮ ತಪ್ಪಲ್ಲ. ತಾವು ತಮ್ಮ ಕಾರ್ಯಕರ್ತರು ಹಾಗೂ ತಮ್ಮ ಅಭಿಮಾನಿಗಳಿಗೆ ಅವರು ಸರಿಯಾದ ರಕ್ಷಣೆ ಕೊಡದೆ ಅವರು ನಮಗೆ ಇಂಥ ರೀತಿಯಲ್ಲಿ ದುರಂತ ನಡೆಯುವಂತೆ ಒಂದು ವ್ಯವಸ್ಥೆ ಆಯಿತು ಎಂಬುದು ಅವರ ಆರೋಪ. ಈಗ CBI ತನಿಖೆ ಆಗಬೇಕೆಂಬುದರ ಬಗ್ಗೆ BJP ಅವರು ಯಾವುದೇ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಆದರೆ ಇಲ್ಲ ಅಂತಲೂ ಹೇಳ್ತಾ ಇಲ್ಲ, ಹೌದು ಅಂತ ಹೇಳ್ತಾ ಇಲ್ಲ. ಹಾಗೆಯೇ ಹಿರಿಯರಾದಂತಹ BJP ಪಕ್ಷದವರು ಯಾವ ಹೇಳಿಕೆಯನ್ನು ವಿಜಯ್ ವಿರುದ್ಧ ಕೊಡ್ತಾ ಇಲ್ಲ. ಅಂದರೆ ಇವರೆಲ್ಲರಿಗೂ DMK ಸರ್ಕಾರ, ಸ್ಟಾಲಿನ್ ಬಗ್ಗೆನೇ ಇವರೆಲ್ಲ ತುಂಬ ಪ್ರತಿಭಟನೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅಂದರೆ ಇದಕ್ಕೆಲ್ಲ ಕಾರಣ DMK ಪಕ್ಷದ ಸರ್ಕಾರ ಎಂಬಂತೆ ಪ್ರತಿಬಿಂಬಿಸುತ್ತಿದ್ದಾರೆ. ಆದರೆ ಇದರಲ್ಲಿ ಎಷ್ಟು ನಿಜ ಇದೆ, ಎಷ್ಟು ಸುಳ್ಳಿದೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ತಿಳಿದುಕೊಳ್ಳಲು ಸಾಧ್ಯ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈಗ ತಮಿಳುನಾಡಿನಲ್ಲಿ ನಡೆದಂಥ ಈ ಘಟನೆ ಒಂದು ರಾಜಕೀಯ ಪಿತೂರಿಯಂತೆ ಎಲ್ಲರಿಗೂ ತೋರುವಂತಹ, ಅಥವಾ ಇಲ್ಲ ಅದು ಅಭಿಮಾನಿಗಳಿಂದಾಗಿ ಅಥವಾ ಒಬ್ಬ ಸಿನಿಮಾ ನಟನ ಅಭಿಮಾನದಿಂದಾಗಿ ಅಥವಾ ಅವರ ಪಕ್ಷದ ಕಾರ್ಯಕರ್ತರ ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ನಡೆಸಿದಂತಹ ಕಾರ್ಯಕ್ರಮದಿಂದಾಗಿ ಇಂತಹ ದುರಂತ ನಡೆಯಿತು ಎಂಬುದು ಸಾಮಾನ್ಯ ಜನರು ಅಂದುಕೊಳ್ಳುವಂತಹ ರೀತಿಯಾಗಿದೆ. ಇದೆಲ್ಲವೂ ಯಾಕೆ ನಡೆಯಿತು, ಏಕಾಗಿ ನಡೆಯಿತು, ರಾಜಕೀಯ ಪಕ್ಷಗಳ ಕೈವಾಡ ಏನು, ಈ ರಾಜಕೀಯ ಪಕ್ಷಗಳು ಯಾವ ರೀತಿ ಒಂದು ಸಾವು ಅಥವಾ ದುರ್ಘಟನೆಯನ್ನು ತಮ್ಮ ರಾಜಕೀಯವನ್ನು ಬೆಳೆಸಿಕೊಂಡು ಬರಲು ಪ್ರಯತ್ನ ಪಡುವುದು ಯಾವ ರೀತಿಯಲ್ಲಿ ಎಂಬುದು ಇಂದಿನ ಈ ಘಟನೆಯಿಂದ ಎಲ್ಲರಿಗೂ ಅರ್ಥವಾಗುವಂಥ ಒಂದು ರೀತಿ ಕಾಣಿಸ್ತಾ ಇದೆ. ಅಂದರೆ DMK ಯಾವುದೇ ಒಂದು ವಿರುದ್ಧವಾದಂತಹ ಯಾವುದೇ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಅವರು ತಮ್ಮಿಂದ ಆಗುವಂತಹ ಜನರಿಗೆ ಆಗಿದ ತೊಂದರೆಗಳನ್ನು ನಿವಾರಿಸಲು ಪ್ರಯತ್ನ ಪಡ್ತಿದ್ದಾರೆ. ಆದರೆ ಉಳಿದಂಥ ಪಕ್ಷಗಳು, ಅಂದರೆ DMK ಬಿಟ್ಟು ಉಳಿದ ಪಕ್ಷಗಳು ತಮ್ಮದೇ ಆದ ಧೋರಣೆಗಳಿಂದ ಬೇರೆ ಬೇರೆ ಅಡ್ಡದಾರಿಗಳನ್ನು ಹಿಡಿದು ಹೇಗೆ ತಾವು ಅಲ್ಲಿ ಬೆಳೆಯಲು ಯಾವ ರೀತಿಯಲ್ಲಿ ದಾರಿ ಮಾಡಿಕೊಳ್ಳಬಹುದು ಎಂಬುದರ ಬಗ್ಗೆ ಯೋಚನೆ ಮಾಡ್ತಿದೆ ಎಂಬುದು ಈ ಜನರ ಹೇಳಿಕೆ ಮತ್ತು ನಡವಳಿಕೆಯಿಂದ ವೇದ್ಯವಾಗುತ್ತದೆ. ಅಂದರೆ ಒಬ್ಬ ರಾಜಕೀಯವಾಗಿ ಬೆಳೆಯಲು ಪ್ರಯತ್ನ ಪಡುತ್ತಿರುವ ವಿಜಯ್ ಅವರಿಗೆ ಅವರ ಬೆಳವಣಿಗೆಯನ್ನು ತಡೆಯಲು ಯಾರೋ ಕೈವಾಡ ನಡೀತಾ ಇದೆ ಎಂಬಂಥ ಅಭಿಪ್ರಾಯ ಕೆಲವರಲ್ಲಿದೆ. ಆದರೆ ಅದು ಅವರಾಗಿಯೇ ಮಾಡಿಕೊಂಡಂತಹ ತಪ್ಪಿನಿಂದಾಗಿ ನಡೆದಂತಹ ಘಟನೆ ಎಂಬುದು ಮತ್ತೆ ಕೆಲವರದ್ದು. ಆದರೆ BJPಯವರು ಹೇಗಾದರೂ ವಿಜಯ್ ಅವರ ಪಕ್ಷವನ್ನು ತಮ್ಮ ಜೊತೆ ಸೇರಿಸಿಕೊಳ್ಳಬೇಕೆಂಬ ಹಂಬಲದಲ್ಲಿದೆ. ಈ ರೀತಿಯಿಂದಾಗಿ ಒಂದು ರೀತಿಯ ಎಲ್ಲವೂ ಗೊಂದಲಮಯವಾಗಿದೆ. ಆ ಗೊಂದಲಮಯದಲ್ಲಿ ಇದರಲ್ಲಿ ಸರಿಯಾದವರು ಯಾರು, ತಪ್ಪು ಮಾಡಿದವರು ಯಾವುದು ಎಂಬುದನ್ನು ತಿಳಿದುಕೊಳ್ಳುವುದು ಮುಂದಿನ ದಿನಗಳಲ್ಲಿ ಸಾಧ್ಯವಾಗುತ್ತದೆ. ಆದರೆ ಇಂತಹ ಒಂದು ದುರ್ಘಟನೆ ನಡೆಯಬಾರದಿತ್ತು, ಆದರೆ ಇದಕ್ಕೆ ಯಾರು ಕಾರಣ, ಯಾಕೆ ನಡೆಯಿತು ಎಂಬುದನ್ನೆಲ್ಲ ಮುಂದಿನ ದಿನಗಳಲ್ಲಿ ವಿಚಾರಣೆಗಳ ಮೂಲಕ ತಿಳಿಯಬಹುದು. ಇಂತಹ ವಿಶ್ಲೇಷಣೆ ಮಾಡುವಂತಹ, ರಾಜಕೀಯ ವಿಶ್ಲೇಷಣೆ ಮಾಡುವಂತಹ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ.
ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.